ಅದಲ್ಲ ವೈಫ್ ಪ್ರೀತಿ ಇದರಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅವರು ಚಿಕ್ಕಪ್ಪ ಒಂದು ಸ್ಟೋರಿ ಹೇಳಿದರು, ಒರಿಜಿನಲ್ ಸ್ಟೋರಿ. ಅದೇ ಕಾಲಘಟ್ಟದಲ್ಲಿ ಒಂದು ಫಾರೆಸ್ಟ್ ಆಫೀಸರ್ಗೂ ಇವ್ರಿಗೂ ಒಂದಿಷ್ಟು ರಿವೆಂಜ್ಗಸ್ ಆಗಿತ್ತು. ಅಂದರೆ ನಾವು ಇದೇ ಊರಲ್ಲಿ ಇರೋದು, ನೀವು ಯಾಕೆ ಬಂದು ನಮ್ಮನ್ನು ತಡಿತೀರಿ ಅನ್ನೋದು ವಾದ ಇವ್ರದ್ದಾಗಿತ್ತು. ಅವರು ನೀವು ಅಕ್ವೈರ್ ಮಾಡ್ಕೊತೀರಿ ಸಮಥಿಂಗ್ ಆ ಥರದ್ದು ಎನ್ರೋಲ್ಮೆಂಟ್ದು ಆ ಥರದಲ್ಲಿ ಅವ್ರ ವಾದ ಇತ್ತು. ಅದ್ರದ್ದು ಒಂದಿಷ್ಟು ನೈಜ ಘಟನೆ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಮನಸ್ಸಿಗೆ ನಾಟ ಅಂಥ ವಿಚಾರಗಳು, ಸೂಕ್ಷ್ಮವಾದ ವಿಚಾರ ಇತ್ತು. ಸೊ ಆ ವಿಚಾರ ಇಟ್ಕೊಂಡು ನಮ್ಮದು ಬಾಲ್ಯನ ಇಟ್ಕೊಂಡು ಆ ಕಂಟೆಂಟ್ನ ಮರ್ಜ್ ಮಾಡಿದ್ದೀವಿ. ಔಟ್ಪುಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಟೀಸರ್ ಅದೇ ಯೂಟ್ಯೂಬಲ್ಲಿದೆ. ಟ್ರೈಲರು ರಿಲೀಸಿಗೆ 10 ದಿನ ಮುಂಚೆ ಇಲ್ಲ 15 ದಿನ ಮುಂಚೆ ಒಂದು ಸಣ್ಣ ಇವೆಂಟ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ರಾಜ್ಯಾದ್ಯಂತ ನವಂಬರ್ 14, 2025 ಪಾಠಶಾಲಾ ಒಂದು ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಂದು ಹಾಸ್ಯ ಪ್ರಧಾನಕ್ಕೆ ಒತ್ತು ಕೊಟ್ಟು ಒಂದಿಷ್ಟು ಮೌಲ್ಯಗಳನ್ನ ಆ್ಯಡ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದನ್ನು ಶುರು ಮಾಡೋ ಹೊತ್ತಿಗೆ ಅದೇ ಹೇಳಿದ್ನಲ್ಲ, ಲಾಸ್ಟ್ ನಮ್ಮದು ಓಮಿನಿ ಡ್ರಾಪ್ ಆಗಿತ್ತು. ಈ ಥರ ಸಿನಿಮಾಗಳಲ್ಲ, ನಾವೇನೋ ಬೇರೆ ಮಾಡಬೇಕಂತ ತುಂಬ ಅದಿತ್ತು. ಆ ಕತೆಗಳನ್ನ ಯಾರಿಗಾರು ಹೇಳಿದ್ರೆ ಆ ಪ್ರೊಡ್ಯೂಸರ್ಗಳಿಗೆ ಅರ್ಥ ಆಗ್ತಿರ್ಲಿಲ್ಲ, ಅಥವಾ ಅವರಿಗೆ ನನ್ನ ಇಮೇಜು ಅವ್ರಿಗೆ ಇಮ್ಯಾಜಿನೇಷನ್ ಆಗ್ತಿರ್ಲಿಲ್ಲೋ ಗೊತ್ತಿಲ್ಲ. ಒಂದೊಂದು ಸರಿ ಹಂಗಾಗುತ್ತೆ. ಅವಾಗ ಏನಾಗುತ್ತೆ, ನಾವೇ ಏನಾದರೂ ಮಾಡಿ ಶುರು ಮಾಡೋಣ, ಆ ಕತೆಗೆ ಜೀವ ಕೊಡೋಣ ಅಂತ ಹೊರಟಾಗ ಏನು ಮಾಡೋದು ಅಂತ ಬೆಂಗಳೂರಲ್ಲಿ ಆಡಿಷನ್ ಮಾಡಿದ್ವಿ. ಒಂದು 300 ಮಕ್ಳಿಗೂ ಬಂದಿದ್ದರು. ನಮಗೇನಾಯಿತು ಅಂದರೆ ಆ ಸ್ಲ್ಯಾಂಗ್ ಬೇಕಿತ್ತು, ತೀರ್ಥಹಳ್ಳಿದ್ದೇ ಸ್ಲ್ಯಾಂಗ್ ಬೇಕಿತ್ತು. ಅದು ಪಾಪ ಇವ್ರಿಗೆ ಆಗ್ತಿರ್ಲಿಲ್ಲ ಮಕ್ಳ ಹತ್ರ. ನಮಗೆಲ್ಲೋ ಅದು ನಾಟಕೀಯವಾಗಿ ಆಗುತ್ತೆ ಅಂದ್ಬಿಟ್ಟು ಒಂದಿತ್ತು. ಇನ್ನೊಂದು ದೊಡ್ಡ ಕನಸು ಏನಿತ್ತು ಅಂದರೆ, ಒಂದು ಆಡಿಷನ್ ಆದರೆ, ಈಗ ನಾನು ಒಂದು 18 ವರ್ಷ ಆಯಿತು ಇಂಡಸ್ಟ್ರಿ ಬಂದು, ಬೆಂಗಳೂರಲ್ಲಿ ಆಡಿಷನ್ ಮಾಡಿದ್ರೆ ಮಕ್ಕಳಿಗೆ ಅವಕಾಶ ಸಿಗುತ್ತೆ. ಊರಲ್ಲಿ ಯಾರೂ ಹೋಗಿ ಆಡಿಷನ್ ಮಾಡಿಲ್ಲ. ನಾನು ನನ್ನ ವೈಫು ಪ್ಲ್ಯಾನ್ ಮಾಡಿದ್ವಿ, ಸರಿ ಊರಲ್ಲೇ ಹೋಗ್ಬಿಟ್ಟು ಒಂದು ಆಡಿಷನ್ ಮಾಡೋಣ, ಅಲ್ಲೇ ಆಡಿಷನ್ ಇದ್ದರೆ ಬಂದೇ ಬರ್ತಾರೆ, ಒಂದಿಷ್ಟು ಜನಕ್ಕೆ ಟ್ಯಾಲೆಂಟ್ನ ನಾವು ಗುರುತಿಸ್ಬೋದು ಅಂತ. ಸರಿ ಆಯಿತು, ಹಾಗೆ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಹೋದ್ವಿ. ವಾಗ್ದೇವಿ ಸ್ಕೂಲ್ ಅಂತ ಪಾಪ ಅನುವು ಮಾಡಿಕೊಟ್ರು. ಅವತ್ತು ನಾವು ಆಡಿಷನ್ ಮಾಡಿದಾಗ ಒಂದು ಒಳ್ಳೆ ರೆಸ್ಪಾನ್ಸು ಸರ್. ಒಂದು 400-500 ಮಕ್ಕಳು ಬಂದಿದ್ದರು, ಒಬ್ರಿಗಿಂತ ಒಬ್ಬರು ಟ್ಯಾಲೆಂಟು. ಅವ್ರ ಹತ್ರ ಈ ಪ್ರಾಬ್ಲಮ್ ಏನಿತ್ತು ಅಂದರೆ, ಕ್ಯಾಮ್ರಾ ಫೇಸ್ ಮಾಡಿಲ್ಲ, ನಮ್ಮ ಇಂಡಸ್ಟ್ರಿ ಲ್ಯಾಂಗ್ವೇಜ್ ಗೊತ್ತಿರಲಿಲ್ಲ ಅನ್ನೋದೊಂದೇ ಒಂದಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ವರ್ಕ್ಶಾಪ್ ಅಂತ. ತುಂಬ ಮಳೆ ಆ ಟೈಮು. ನಾನು ನಮ್ಮ ವೈಫು ಎಲ್ಲ ಸೇರಿಕೊಂಡು ನಮ್ಮ ಟೀಮು, ನರೇಂದ್ರ ಕಬ್ಬಿನಾಲೆ ಅಂತ ಇದ್ದಾರೆ, ಆಮೇಲೆ ಕೃಪಾ ನಮ್ಮ ರೈಟ್ರು, ಅಲ್ಲೇ ಸಿಕ್ಕಿದ್ದವರು ಎಲ್ಲರೂ ಸೇರಿ ಒಂದು ಸ್ಟಾರ್ಟ್ ಮಾಡಿದ್ವಿ. 2 ತಿಂಗಳು ಸತತವಾಗಿ ಎಲ್ಲರಿಗೂ ನಾವು ಕಿತ್ಕೊಟ್ವಿ. ಹಾಗೆಲ್ಲ ಮರೇನೆ ಹಿಂಗೆ ಎಂತದ ನಿಂದು ಅಂತ ಅಂದರೆ, ನಮ್ಮದು ಸ್ವಲ್ಪ ಮಂಗಳೂರು ಆದ್ರೂ ತೀರ್ಥಹಳ್ಳಿದು ಒಂದು ವಿಭಿನ್ನ ಶೈಲಿ ಇದೆ, ಅದನ್ನು ತರಬೇಕಿತ್ತು. ಅದನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಆ ಪದಗಳು ಹಿಂಗೆ ಬರುತ್ತೆ ಅಂತ ನಮ್ಮ ಕೃಪಾ ಸಂತೋಷ್ ಅವರು ಅವತ್ತು ನಮ್ಮ ಟೀಮಿಗೆ ಜೊತೆಯಾಗಿ ಅಲ್ಲೇ ಸ್ಕ್ರಿಪ್ಟ್ ಮಾಡಿದ್ವಿ, ಅಲ್ಲೇ ಪ್ರೊಡ್ಯೂಸರ್ಗಳಾದರು, ಅಲ್ಲೇ ಸಿನಿಮಾ ಆಯಿತು. ಇವತ್ತು ಒರಿಜಿನಲ್ ಆಗಿ ಒಳ್ಳೊಳ್ಳೆ ಲೊಕೇಶನ್ಸು, ಮಕ್ಕಳು ಸಹ 2-3 ಕಿಲೋಮೀಟ್ರ್ ನಡ್ಕೊಂಡೋಗಿ ಜೊತೆಗೆ ಬಂದು, ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಎಲ್ಲ ತುಂಬ ಬಿದ್ದು ಎದ್ದು ಜಾರಿ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ರಿಗೂ. ಆ ಕಷ್ಟದಕ್ಕಿಂತನೂ ಇವತ್ತು ಔಟ್ಪುಟ್ಟು ಒಂದು 3 ಸಾಂಗು ಅಲ್ಟಿಮೇಟಾಗಿ ಬಂದಿದೆ. ಒಂದು ಹಾಸ್ಯಭರಿತವಾದ ಒಂದು ವಿಚಾರಗಳನ್ನ ಇಟ್ಕೊಂಡು ಪ್ರೆಸೆಂಟ್ ಮಾಡ್ತಿದ್ದೀವಿ. ಈ ಥರ ಇತ್ತು ಟೀಮು. ಆಮೇಲೆ ನಮ್ಮ ಕಿರಣ್ ನಾಯ್ಕ ಅವ್ರಿಗೆ ಅಪ್ರೋಚ್ ಮಾಡಿದೆ. ಅವರು ಲೈನ್ ಕೇಳಿ ಇಲ್ಲ ಮಾಡೋಣ ಅಂದರು. ಹೆಚ್ಚು ಕಡಿಮೆ ಅವ್ರದ್ದು ಆ ಲೈನಲ್ಲೇ ಲಾಸ್ಟ್ ಇರೋದ್ರಿಂದ ಸ್ವಲ್ಪ ಭಾಷೆದೇನು ಪ್ರಾಬ್ಲಮ್ ಆಗಿಲ್ಲ, ಅವರು ತಗೊಂಡ್ರು. ಅದಾದಮೇಲೆ ಅಕ್ಷಯ್ ಒಂದು ಲೀಡ್ ಬೇಕಿತ್ತು. ತುಂಬ ಡೆಡಿಕೇಟೆಡ್ ಆರ್ಟಿಸ್ಟು. ಇವತ್ತಿಗೂ ಒಂದೇನು ನಾವು ಏನು ಕಂಪ್ಲೇಂಟೇ ಹೇಳೋಂಗಿಲ್ಲ, ಹಂಗೆ ಅಚ್ಚುಕಟ್ಟಾಗಿ ಬೆಳಗ್ಗೆ 6 ಗಂಟೆ ಅಂದರೆ 6 ಗಂಟೆ ರೆಡಿ. ಆ ಭಾಷೆನ ತುಂಬ ಚೆನ್ನಾಗಿ ಅದನ್ನು ತಗೊಂಡು ಇವತ್ತು ಅವನೇ ಡಬ್ ಮಾಡಿ ಖುಷಿ ಆಯ್ತು ಅದೊಂದು ಅಕ್ಷಯ್ಗೆ. ಆಮೇಲೆ ನಮ್ಮ DOP ಹಾರ್ಡ್ ವರ್ಕ್ ಮಾಡಿದ್ದೀರಿ. ನಮ್ಮ ಪ್ರೊಡ್ಯೂಸರಿಂದ ಮೇಯ್ನು, ಇನ್ನು ಅವರವರೇ ಮಾತಾಡಲಿ, ತುಂಬ ನಾನೇ ಮಾತಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಂ, ಅದಕ್ಕೆ ಬರ್ತೀನಿ ಸರ್. ಈಗ ಅಲ್ಲಿ ಏನಿತ್ತು ಅಂದರೆ, ನಮ್ಗೆ ಹೊಡ್ತಾ ಅಂದರೆ ಹಂಗೆ ಹೊಡ್ತಾ ಆ ಟೈಮಲ್ಲಿ ಅಂತ. ಅದು ಹೆಂಗಿತ್ತು ಅಂದರೆ, ಒಂದೇ ಓದಬೇಕು ಇಲ್ಲ ಓಡೋಬೇಕು. ಬಟ್ ಅಲ್ಲಿ 2 ಆಗಿದೆ. ಓಡೋದವನು ಉದ್ಧಾರ ಆಗ್ಯಾನ ಆ ಟೈಮಲ್ಲಿ, ಹೊಡ್ತಾ ತಿಂದು ಓದ್ದವನು ಉದ್ಧಾರ ಆಗ್ಯಾನೆ. ಸೊ ಆ ಮ್ಯಾಟ್ರನ್ನ ಇಟ್ಕೊಂಡು ಒಂದು ಕನ್ವೆ ಮಾಡಿದ್ದೀವಿ, ಓದು ಇಲ್ಲ ಓಡೋಗು. ಇಲ್ಲ, ಅದು ಪಿಕ್ಚರೇ ನೋಡ್ಬೇಕು ಸರ್. ಅವ್ರು ಬಂದ್ಬಿಟ್ಟು ನೋಡಿದ್ರೆ, ಇಲ್ಲ ಓಡೋದ್ರೂ ಆ ಟೈಮಲ್ಲಿ ಓಡೋಬೇಕಿತ್ತು, ಈಗ ಓಡೋದ್ರೆ ಆಗಲ್ಲ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಇದೀಗ ಜನರಲ್ ಅಂತ ಸಿನಿಮಾ ಕ್ಯಾಟಗರಿ ಅಂತ ಮಕ್ಕಳು ಚಿತ್ರ ಅಂತ ಇಲ್ಲ, ಜನರಲ್ ಆಗುತ್ತೆ ಸರ್, ಜನರಲ್.
ಯಾಕಂದರೆ ನೀವು ಅದು ಬೇರೆ ಒಂದು ಯಾವುದೋ ಗ್ರಾಮೀಣದ ವಿಚಾರ ಹೇಳಿದ್ವಿ, ಫಾರೆಸ್ಟ್ ಅದು ಹೌದು. ಈಗ ಸೆನ್ಸರ್ ಆಗಿದೆ ಸಿನಿಮಾ. ಈಗ 10 days ಆಗುತ್ತೆ ಸರ್. ಮಕ್ಕಳ ಚಿತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಡೌಟ್ ಇದೆ. ಯು ಸರ್ಟಿಫಿಕೇಟ್ ಬರೋವಂಥ ಸಿನಿಮಾ. ನಿಮ್ಮ ಟೈಟ್ಲ್ ನೋಡಿದಾಗ ಏನಾಗುತ್ತೆ, ಮೆಂಟಲಿ ಅದು ತಲೆ ಹೋಗೋದು ಅದನ್ನು. ಹೌದು ಚಿತ್ರಕ್ಕೆ ಇನ್ಕ್ಲೂಡ್ ಆಗುತ್ತೆ. ಹೌದು ಹೌದು ಕೇಳಿ November 14 ಬೇರೆ ರಿಲೀಸ್. ಹೌದು. ಇವೆಲ್ಲ ಇದಕ್ಕೆ ನನಗೇನು ಅನ್ಸುತ್ತೆ ಅಂದರೆ, ಈ ಪೋಸ್ಟ್ರು ನಿಮಗೆ ಅದು ಬಹುಶಃ ಹಂಗನ್ಸಿರ್ಬೋದು, ಆದರೆ ಇನ್ನೊಂದು ಪೋಸ್ಟ್ರ್ ಇದೆ, ಅದರಲ್ಲಿ ಬೇರೆ ಬೇರೆ ಕಲಾವಿದರು ಈ ಜನರಲ್ಲು ಅಂತ ಹೇಳಿದ್ರಲ್ಲ, ಅದೆಲ್ಲನೂ ಆ್ಯಡ್ ಆಗುತ್ತೆ. ಮಕ್ಕಳು ಯಾರೂ ಇಲ್ಲದೆ ಇರೋದು, ಬರೀ ಆ ಊರಿನ ಗ್ರಾಮಸ್ಥರು ಮತ್ತು ಅಲ್ಲಿಯ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರು. ಬಹುಶಃ ನಿಮ್ಗೆ ಆ ಪ್ರಶ್ನೆಗೆ ಆ ಪೋಸ್ಟ್ರು ಕೂಡ ಒಂದು ಕಾರಣ ಆಗಿರುತ್ತೆ. ಇನ್ನೊಂದು ಪೋಸ್ಟ್ರ್ ಇದೆ, ಅದು ಬಿಟ್ಟಿದ್ದಾರೆ, ಆಲ್ರೆಡಿ ಬಿಟ್ಟಿದ್ದಾರೆ. ಹಾಂ ಇದೆ ಸರ್, ಇದೆ. ಅದೇ ಅರಣ್ಯ ಅಧಿಕಾರಿಗಳು ಆ ಮಕ್ಕಳು ಏನಕ್ಕೆ ಬರ್ತಾರೆ ನಿಮಗೆ ಅಂದರೆ, ಆಗಿನ ಮಕ್ಕಳು ಓದೋದು ಬಿಟ್ಟು ಊರಿನ ವಿಚಾರಕ್ಕೆ ಸ್ವಲ್ಪ ತಲೆ ಓಡಿಸ್ತಾ ಇದ್ರು. ಅಂದರೆ ಊರಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅದು ಯಾಕಾಯಿತು ಅಂತ ಹೋಗೋರು, ಅಥವಾ ಅಲ್ಲೇನಾದ್ರು ನಾವು ಏನಾದ್ರು ಮಾಡ್ಬೋದು ಅನ್ನೋರು. ಈ ವಿಚಾರಗಳಿಗೋಸ್ಕರ ಅದೇನಾಗುತ್ತೆ, ಕತೆ ಅವರು ಇನ್ವಾಲ್ವ್ ಆಗ್ತಾರೆ. ಮಕ್ಕಳು ಒಂದು ಊರು ಮಕ್ಕಳು ಮೇಯ್ನಾಗಿ ಬರ್ತಾರೆ. ಇಲ್ಲಿ ಅದೇ ಹೇಳ್ದಲ್ಲ ಸರ್, ಅವ್ರು ಇಂಪಾರ್ಟೆಂಟ್ ಇವ್ರು ಇಂಪಾರ್ಟೆಂಟ್ ಅಲ್ಲ, ಕಂಟೆಂಟ್ ಹಂಗೆ ಹೋಗುತ್ತೆ. ಅದು ಎಜುಕೇಷನ್ಗೂ ಇದಕ್ಕೆ ಏನೂ ಇಲ್ಲ ಸರ್, ಊರಿಂದ ಕತೆನೆ. ಮಕ್ಕಳು ಹಾಂ ಓಡೋಗೋದು ಅದು ಇದೆ ಸರ್, ಅದು ಮ್ಯಾಟ್ರ್ ಹೇಳ್ತೀನಿ, ಅದು ಭಾರಿ ಇಂಪಾರ್ಟೆಂಟ್ ಮ್ಯಾಟ್ರ್, ಹಂಗಾಗಿ ತೀರಾ ಹೇಳೋಕ್ಕಾಗಲ್ಲ. ಬಟ್ ನಿಮ್ಗೆ ಅದನ್ನ ಕನ್ವೆ ಮಾಡ್ತೀನಿ ನಾನು, ಸ್ಕ್ರೀನಲ್ಲಿ ನಿಮ್ಗೆ ಕನ್ವೆ ಆಗುತ್ತೆ. ಒಂದೊಂದು ಸರಿ ಅವ್ರು ಖುಷಿಯಿಂದ ಕೊಟ್ಟರೆ ನಾನು ತಗೊತೀನಿ. ಬಟ್ ನನ್ನ ಇಂಟೆನ್ಷನ್ನು ಒಂದು ಜವಾಬ್ದಾರಿಯುತ ನಾಗರಿಕರು ಆಗಬೇಕು. ಮಕ್ಕಳಿಗೂ ಒಂದು ಪ್ರಾಬ್ಲಮ್ಸ್ ಅರ್ಥ ಅಂದರೆ ಇದ್ರ ಮೊದಲು ಆ ಥರ ಈಗಿನ ಮಕ್ಕಳು ಮುಂದೆ ಜನ್ರೇಷನಲ್ಲಿ ನಡಿಬೇಕು ಅನ್ನೋದು ಒಂದು ರಿಕಾಲ್. ಅಪ್ಪ ಅಮ್ಮ ಏನಂತಾರೆ, ನಾವು ಅವಾಗ ಹೆಂಗೆ ಮಾಡಿದ್ವಿ ಗೊತ್ತಾ ಅನ್ನೋದಕ್ಕಿಂತ, ನೋಡಪ್ಪ ಈ ಸಿನಿಮಾ ನೋಡು, ಇದರಲ್ಲಿದೆ, ನಾವು ಹಿಂಗಿದ್ವಿ ಅನ್ನೋದು ಗೊತ್ತಾಗಲಿ, ಇದೇ ಮ್ಯಾಟ್ರ್ ಅಷ್ಟೇ, ಬೇರೆ. ಸರ್ ಇದು ಟೋಟಲ್ 28 days ಇನ್ಕ್ಲೂಡಿಂಗ್ ಸಾಂಗ್ಸು, ಡೇ ಆ್ಯಂಡ್ ನೈಟು, ಫುಲ್ ತೀರ್ಥಹಳ್ಳಿ. 3 ಸಾಂಗ್ಸ್ ಇದೆ ಸರ್. ಅದರಲ್ಲಿ ಒಂದು ನಿಮಗೆ ಫೋಕ್ ಅಂಟಿಕೆ ಪಿಂಟಿಕೆ ಅಂತ ಬರುತ್ತೆ, ತೀರ್ಥಹಳ್ಳಿ ಇದೆಲ್ಲ, ಅದು ಅಲ್ಲೇ ಫೇಮಸ್ ಆ ಕಡೆ. ಅದನ್ನು ನಾವು ಹೊಸದಾಗಿ ಅದನ್ನು ಸ್ವಲ್ಪ ಜನಕ್ಕೆ ಪರಿಚಯ ಮಾಡಿಸ್ತಿದ್ವಿ ಈ ಸಿನಿಮಾದಿಂದ. ಅದೊಂದು ಹೊಸ್ತು ಸಾಂಗು, ಯಾರು ಕೇಳಿರಲ್ಲ ಮೋಸ್ಟ್ಲಿ. ಹೌದು, ಒಂದು ಮಲೆನಾಡು ಆ್ಯಂಥಮ್ ಮಾಡಿದ್ದೀವಿ ಸರ್. ಅಂದರೆ ಮಲೆನಾಡು ಬಗ್ಗೆ ಸಾಂಗ್ ಬರ್ದಿರಲಿಲ್ಲ ಯಾರು, ಅಂದರೆ ಬರ್ದಿದ್ದಾರೆ, ಓ ಮಲೆನಾಡಿನ ಆ ಥರ ಎಲ್ಲ ಇದೆ. ಬಟ್ ಮಲೆನಾಡವ್ರು ಏನು ಅನ್ನೋದ್ರ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀವಿ. ಅದು ಇಂಟ್ರೊಡಕ್ಷನ್ ಸಾಂಗ್. ನಿಮಗೆ ಸಿನಿಮಾ ಸ್ಟಾರ್ಟ್ ಆಗಿ ಒಂದು 10 minutes ಸ್ಟಾರ್ಟ್ ಆಗುತ್ತದೆ ಆ ಥರ. 2:28 ಸರ್. ನನಗದು ಗೊತ್ತಿರಲಿಲ್ಲ. ಅದು ಹೋಗ್ತಾ ಹೋಗ್ತಾ ಶೂಟಿಂಗಲ್ಲಿ ಆಮೇಲೆ ಹೇಳಿದ್ರು ಈ ಥರದ್ದು ಅಂತ. ಆಮೇಲೆ ಸರ್ ನೀವು ಕೋವಿ ಬಗ್ಗೆ ಹೇಳಿದ್ರಲ್ಲ, ಆ ಸಂಜೀವಣ್ಣಂದೇ ಕೋವಿ ಅದು. ಅದಕ್ಕೆ ಆ ಇನ್ನೊಂದು ಪೋಸ್ಟರ್ ಇದ್ದರೆ ನಿಮ್ಗೆ ಬಹುಶಃ ಇನ್ನೂ ಬೇರೆ ಬೇರೆ ಕ್ಯಾರೆಕ್ಟರ್ ಯಾವ ಥರದ್ದು. ಬಾಲಾಜಿ ಮನೋಹರವರು ಫಾರೆಸ್ಟರ್ ಪಾತ್ರ ಮಾಡಿದ್ದಾರೆ, ಪ್ರಶಾಂತ್ ನಟನಾದವರು ಒಂದು ಪಾತ್ರ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸಂಜೀವಣ್ಣ ಅಲ್ಲಿ ಒಬ್ಬ ಕೃಷಿಕ. ಅಂದರೆ ಪ್ರತಿ ನೀವು ವರ್ಷದಲ್ಲೂ ಒಂದು ಕೇಳ್ಪಟ್ಟಿರ್ತೀರ ನೀವು, ಏನು ಅಂದರೆ ಅರಣ್ಯ ನಾಶ ಆಗ್ತಾ ಇರೋದು ಅಲ್ಲಿಯ ಬುಡಕಟ್ಟು ಜನಾಂಗದಿಂದ ಮತ್ತು ಅಲ್ಲಿ ವಾಸ ಮಾಡೋದ್ರಿಂದ ಅಂತ ಒಂದು ಇದೆ ಅಲ್ವಾ. ಅಂದರೆ ಒಂದು ಈಗಿನ ಇದ್ರ ಪ್ರಕಾರ ಅದಕ್ಕಾಗಿ ಅಲ್ಲಿ ನಿಮಗೆ ಒತ್ತುವರಿ ಮಾಡೋಕ್ಕೆ ಕೊಡಲ್ಲ ಮತ್ತು ಅಲ್ಲಿ ಹೋಗೋಕ್ಕೂ ಬಿಡಲ್ಲ ನಿಮಗೆ. ಆದರೆ ಸಮೀಕ್ಷೆಯ ಪ್ರಕಾರ ಅರಣ್ಯ ಇಲಾಖೆ ಅಂತ ಯಾವಾಗ ಶುರುವಾಯಿತೋ ಆವತ್ತಿಂದನೇ ಅರಣ್ಯ ನಾಶ ಆಗ್ತಾ ಇರೋದು. ಬುಡಕಟ್ಟು ಜನಾಂಗದಿಂದ ಮತ್ತು ಅಲ್ಲಿ ಹೋಗಿ ವಾಸ ಮಾಡೋದ್ರಿಂದ ಅಲ್ಲ. ಅರಣ್ಯ ಇಲಾಖೆ ಡಿಪಾರ್ಟ್ಮೆಂಟ್ ಯಾವಾಗ ಶುರುವಾಯಿತೋ ಆ ಸಂಘರ್ಷಗಳು ಇದೆ ಈ ಸಿನಿಮಾದಲ್ಲಿ. ಅದನ್ನೆಲ್ಲ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸ್ವಲ್ಪ ಜೋರಾಗಿ ಹೇಳಿದ್ರೆ ಇಲ್ಲೇ ಹತ್ತಿರ ಅರಣ್ಯ ಭವನ ಇದೆ. ಖಂಡಿತ ಸರ್ ಅದನ್ನು ಸಿನಿಮಾದಲ್ಲೇ ತೋರಿಸಿದ್ದೀವಿ ನಾವು. ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ, ತಪ್ಪೇನಿಲ್ಲ. ಯಾಕೆಂದರೆ ನಮ್ಮ ಅಜ್ಜ ಕೂಡ ರೇಂಜರ್ ಆಗಿ ರಿಟೈರ್ಡ್ ಆದವರು. ನಮ್ಮ ಅಜ್ಜ ದಾಂಡೇಲಿ ಫಾರೆಸ್ಟಲ್ಲಿ, ನಮ್ಮದು ಉತ್ತರ ಕನ್ನಡ ಜಿಲ್ಲೆ. ಹಾಗಾಗಿ ನನಗದು ಚೆನ್ನಾಗಿ ಗೊತ್ತು. ಅವಾಗಷ್ಟೆಲ್ಲ ಇರಲಿಲ್ಲ, ಇವಾಗ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಆ ಥರದ್ದೊಂದು ತುಂಬ ಸೂಕ್ಷ್ಮವಾದ ವಿಚಾರಗಳು. ಅರಣ್ಯ ನಾಶ ಆಗ್ತಾ ಇರೋದಕ್ಕೆ ಅಲ್ಲಿಯ ವನ್ಯಜೀವಿಗಳು. ಈಗ ನೋಡಿ, ಮೊನ್ನೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಘಟ್ಟ ಪ್ರದೇಶದಲ್ಲಿ ಒಂದು ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಮಾಡಿದ್ದಾರೆ. ಅವರು ಸಾಗರದ ಮಿನಿಸ್ಟ್ರು ಏನು ಹೇಳ್ತಾರೆ ಕೇಳಿದ್ರೆ, ಅದರಿಂದ ಒಂದಿಷ್ಟು ಇದು ಹೋಗುತ್ತೆ, ಏನು ಕಾಡು ಹೋಗುತ್ತೆ, ಯಾರಿಗೂ ಏನೂ ತೊಂದರೆ ಆಗಲ್ಲ, ನೀವು ಸಿಟೀಲಿ ರೋಡ್ ಮಾಡಬೇಕಾದ್ರೆ ಕಾಡು ಹೋಗಲ್ವಾ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ.
16 ಲಕ್ಷ ಟನ್ ಸ್ಫೋಟ ಮಾಡ್ತಾ ಇರೋದು, 36 ಹೆಕ್ಟೇರ್ ಭೂಮಿನ ಅರಣ್ಯನ ನಾಶ ಮಾಡ್ತಾ ಇರೋದು. ಅದರಿಂದ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಥರದ ವಿಷಯ ಇದೆಯಲ್ಲ, ಹಾಗಾದರೆ ಅರಣ್ಯ ಇಲಾಖೆಯವರು ಇವ್ರಿಗೆ ಹೇಳ್ತಾ ಇರೋದು, ಈ ಸಂಜೀವಣ್ಣನಿಗೆ ನೀನು ಕಾಡು ಕಡಿಬಾರ್ದು, ಅಲ್ಲಿಯ ಪ್ರಾಣಿಗಳನ್ನು ಹೊಡಿಬಾರ್ದು, ತಿನ್ನಕ್ಕೆ ಹೊಡೆಯೋದು ಅವರು, ಹಂದಿನೋ ಮೊಲನೋ ಏನೋ. ಅವರು ದಿನನಿತ್ಯ ಬೆಳೆದಿದ್ದೇ ಹಾಗೆ ಅಲ್ವಾ, ನಾಗರಿಕ ಸಮುದಾಯ ಬೆಳೆದಿದ್ದೇ ಹಾಗೆ ಅಲ್ವಾ. ಈಗ ಅವ್ರು ಹೇಳ್ತಾ ಇದ್ದಾರೆ ಏನೂ ಆಗಲ್ಲ ಅಂತ. ಯಾಕೆಂದರೆ 10,000 ಕೋಟಿ ಪ್ರಾಜೆಕ್ಟ್ ಅದು, 1-2 ರೂಪಾಯಿದಲ್ಲ ಅದು. ಈ ಥರದ್ದು ಸೂಕ್ಷ್ಮ ವಿಚಾರಗಳು ಈ ಸಿನಿಮಾದಲ್ಲಿ ಸುಮಾರಿದೆ. ಅದಕ್ಕೆ ಈಗಿನ ಮಕ್ಕಳು ಕೂಡ ಅದರಲ್ಲಿ, ಅಂದರೆ 90s 80s ಮಕ್ಕಳಿದಾರಲ್ಲ, ಅದಕ್ಕೆ ಇನ್ವಾಲ್ವ್ ಆಗ್ತಾರೆ. ನಮ್ಮಪ್ಪ ಏನು ಮಾಡ್ತಾ ಇದ್ದಾನೆ, ನಮ್ಮಪ್ಪ ಹೆಂಗೆ ಇದ್ರದ್ದು ಹಿಂದೆ ಬಿದ್ದಿದ್ದಾನೆ, ನಮಗೇನೇನು ತೊಂದರೆ ಆಗ್ತಾ ಇದೆ, ಪ್ರತಿ ಸಲ ಆ ಅರಣ್ಯದಲ್ಲಿ ಇದ್ದಂಥ ಗುಡಿಸಲುಗಳಿಗೆ ಬೇರೆಯವರು ಬಂದು ಹೆಂಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು, ಆ ಥರದ್ದು ತುಂಬ ಇದೆ. ಹಾಗಾಗಿ ಆ ಸಂಜೀವಣ್ಣನ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನಾವು ಥ್ಯಾಂಕ್ ಯು. ಪ್ರೊಡ್ಯೂಸರ್ ಆಗಿರೋರು ಎಲ್ಲರದು ಕನಸು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನವೀನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅವನು ಸೈಕಲ್ ಶಾಪ್ ಇಟ್ಕೊಂಡಿರ್ತಾನೆ. ಅದ್ರ ನಡುವೆ ಒಂದು ಕ್ಯೂಟ್ ಲವ್ ಸ್ಟೋರಿ, ತುಂಬ ಅಚ್ಚುಕಟ್ಟಾಗಿ ಬರ್ತಿದ್ದೀರಾ. ತುಂಬಾ ಚೆನ್ನಾಗಿತ್ತು ಲೊಕೇಶನ್ ಆ್ಯಂಡ್ ಮಕ್ಕಳ ಜೊತೆ ಅಲ್ಲಿನ ಜನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅವರ ಮನೆಯವ್ರ ಥರನೇ, ಅವರು ಎಳ್ಳೀರು ಕೊಡೋದಾಗಲಿ, ಊಟ ಮಾಡ್ಕೊಂಡು ಬರೋದಾಗಲಿ, ಅವ್ರು ಮಾತಾಡ್ಸೋದಾಗಲಿ, ಎಲ್ಲೋ ಒಂದು ಕಡೆ ನಾವು ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಎಲ್ಲೂ ಅನಿಸೇನು. ಯಾವುದೋ ಒಂದು ಸಂಬಂಧಿಕರ ಮನೆಗೆ ಹೋಗಿದ್ದೀವಿ, ಆರಾಮಾಗಿದ್ದೀವಿ ಅಂತಲೇ ಅನಿಸಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ನವೀನ್ ಅನ್ನೋ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಹಿರಿಕರಿದ್ದಾರೆ, ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡಲ್ಲ ಸರ್. ನಿರ್ದೇಶನದ ಈ ಸಿನಿಮಾದಲ್ಲಿ ನನಗೊಂದು ಹೆಡ್ ಮಾಸ್ಟರ್ ರೋಲ್ ಕೊಟ್ಟಿದ್ದಾರೆ. ಬಹಳ ಅದ್ಭುತವಾದಂಥ ಒಂದು ಪಾತ್ರ. 80ರ ದಶಕದಲ್ಲಿ ಗುರು ಶಿಷ್ಯರ ಸಂಬಂಧಗಳು ಹೇಗಿದ್ದವು, ಅದು ಕೂಡ ಗ್ರಾಮೀಣ ಭಾಗದಲ್ಲಿ ಆ ಶಿಕ್ಷಕರು ಮತ್ತು ಆ ಊರಿನವರ ನಡುವೆ ಇದ್ದಂಥ ಒಂದು ಬಾಂಧವ್ಯವನ್ನು, ಮಕ್ಕಳ ಜೊತೆ ಅವರಿಗಿದ್ದಂಥ ಒಂದು ಕಾಳಜಿ ಏನು ಎಂಬುದು ನನ್ನ ಪಾತ್ರದ ಮೂಲಕ ವ್ಯಕ್ತವಾಗ್ತಾ ಇದೆ. ಅಂದರೆ ಇದು ಕೇವಲ ಶೈಕ್ಷಣಿಕ ಪಾಠಶಾಲೆ ಅಲ್ಲ, ಬದುಕಿನ ಪಾಠಶಾಲೆ. ಎಲ್ಲವೂ ಕೂಡ ಬದುಕು ಪ್ರಾರಂಭವಾಗುವುದು ಶಾಲೆಗಳಲ್ಲಾದರೂ ಕೂಡ ಬದುಕು ಕೊನೆಗೆ ವಿಸ್ತಾರವಾಗಿ ಹೋಗುವುದು ಸಾಮಾಜಿಕ ಜೀವನದ ನಡುವೆ. ಅದು ಈ ಸಿನಿಮಾದಲ್ಲಿ ಸೂಚ್ಯವಾಗಿ ಪ್ರತಿಬಿಂಬಿತ ಆಗಿದೆ. ಯಾಕಂದ್ರೆ ಒಂದು ಶಾಲೆಗೆ ಬರುವಂಥ ಮಗುವಿನ ಹಿನ್ನೆಲೆ ಹೇಗಿರ್ತದೆ, ಅವನು ಯಾಕೆ ತಡವಾಗಿ ಬರ್ತಾನೆ, ಅಲ್ಲಿರುವಂಥ ಕೆಲಸಗಳನ್ನು ಮಾಡಿಯೋ ಮನೆಯ ಆಧಾರ ಸಂಬಂಧಾಗಿಯೋ ಹೇಳ್ಕೊಂಡು ಆಮೇಲೆ ಶಾಲೆಗೆ ಬರ್ತಾನೆ. ಪ್ರತಿ ಮಗುವಿನ ಹಿನ್ನೆಲೆಯಲ್ಲಿ ಒಂದೊಂದು ಕತೆ ಇದೆ. ಆ ಕಥೆಯನ್ನು ಸೂಚ್ಯವಾಗಿ ನಮ್ಮ ನಿರ್ದೇಶಕ ಮಂಜು ಅವರು ಹೆಣೆದಿದ್ದಾರೆ. ನನಗೆ ನಿಜವಾಗಿ ತುಂಬ ಖುಷಿ ಕೊಟ್ಟಂಥ ಒಂದು ಪಾತ್ರ. ಯಾಕಂದರೆ ಚಿಕ್ಕಂದಲ್ಲಿ ನಾನು ಶಾಲೆಯಲ್ಲಿ ತುಂಬ ಪೆಟ್ಟು ತಿಂದಿದ್ದೀನಿ ಮಾಸ್ಟರ್ ಹತ್ರ. ಬಟ್ ಇದರಲ್ಲಿ ನಾನು ಹೊಡಿಲಿಲ್ಲ, ನಾನು ಸಹ ಅಧ್ಯಾಪಕರೆಲ್ಲ ಮಕ್ಕಳಿಗೆ ಹೊಡೆಯುವಂಥ ಒಂದು ದೃಶ್ಯಗಳಿದೆ. ಆಮೇಲೆ ಯಾವ ರೀತಿ ನಮಗೆ ನಮ್ಮ ಅಧ್ಯಾಪಕರು ನಮ್ಮ ಜೀವನವನ್ನು ರೂಪಿಸಿದ್ರು, ಅದೇ ಥರ ಈ ಚಿತ್ರದಲ್ಲಿ ಕೆಲವು ಮಕ್ಕಳ ಜೀವನವನ್ನು ರೂಪಿಸುವಂಥ ಒಂದು ಉದಾತ್ತವಾದಂಥ ಕೆಲವು ಸನ್ನಿವೇಶಗಳು ಕೂಡ ಈ ಸಿನಿಮಾದಲ್ಲಿದೆ. ಚೆನ್ನಾಗಿ ಅಭಿನಯಿಸಿದ್ದಾರೆ. ನಮ್ಮ ತಂಡ ಏನೇ ಯಾವುದೇ ರೀಚ್ ಮಾಡ್ಬೇಕು ಈ ಸಿನಿಮಾ ಅಂತಂದರೆ ಮ್ಯಾಕ್ಸಿಮಮ್ ಒಂದು 5,000 ಜನಕ್ಕೆ ಅಥವಾ ಒಂದು 10,000 ಜನಕ್ಕೆ ರೀಚ್ ಮಾಡ್ಬೋದು. ಸೊ ಪ್ರತಿಯೊಬ್ಬರ ಮನಕ್ಕೂ ತಲುಪೋದು ನಿಮ್ಮಿಂದ. ಸೊ ನಿಮ್ಮ ಸಹಕಾರ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಏನಂತಾನೆ ಆ ಪದದ ಅರ್ಥ ಗೊತ್ತಿರಲಿಲ್ಲ ನಮಗೆ. ಸಾಮಾನ್ಯ ನಾವು ಸಿಟಿಲಿ ತಿತ್ತಳ್ಳಿಲಿ ಹೋಗ್ತಾರೆ, ಒಂದು ಪಾಠಶಾಲಾ ಅಂತೇಳಿ ಪಿಕ್ಚರ್ ನಡೀತಿದೆ ಅಂತೇಳಿ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು. ಸುಮಾರು 80ರ ದಶಕದ ಮಕ್ಕಳು ಯಾವ ಥರ ಓದ್ತಿದ್ರು, ಅವ್ರದ್ದು ಆ್ಯಟಿಟ್ಯೂಡ್ ಯಾವ ಥರ ಇರ್ತಿತ್ತು ಅಂತೇಳಿ ಅದನ್ನು ಇದು ಫಿಲಮ್ ಮುಖಾಂತರ, ಪಿಕ್ಚರಿನ ಮುಖಾಂತರ ತೋರಿಸ್ತಾರೆ ಅಂತ ಹೇಳಿದ್ರು. ಅವಾಗ ಎಲ್ಲರೂ ಒಂದು ಗ್ರೂಪಾಗಿ ಆ ಥರ, ಅಂದರೆ ನಾವು ಓದಿರೋದು ಅದೇ ದಶಕದಲ್ಲಿ, 80ರ ದಶಕದಲ್ಲೇ. ಅವಾಗಿನ ಕಷ್ಟಗಳು ಈಗ ಸರ್ ಕೇಳಿದ್ರು, ಓದು ಇಲ್ಲ ಓಡೋಗು ಅಂತೇಳಿ. ಆ ಟೈಟಲ್ ನಮಗೂ ಒಪ್ತದೆ ಅಂತ ಹೇಳ್ಬೋದು. ಯಾಕಂದರೆ 3 ಸರಿ ಮನೆ ಬಿಟ್ಟು ಓಡೋಗಿದೆ. ಯಾಕಂದರೆ ಮಾಸ್ಟ್ರು ಹೊಡಿತಾರೆ ಅಂತೇಳಿ ಓಡೋಗಿ ಮತ್ತೆ ಬಂದು ಸ್ಕೂಲಿಗೆ ಸೇರ್ಕೊತಿದ್ರು, ಹೋಗ್ತಿರ್ಲಿಲ್ಲ ಎಲ್ಲೂ. ಆ ಥರ ಇದ್ದಿದ್ದರಿಂದ ನಾವು ಅದಕ್ಕೆ ಸ್ವಲ್ಪ
ಏನೋ ಸಣ್ಣ ಮಟ್ಟದ ಬಡ್ಜೆಟಿನ ಸಿನಿಮಾ ಅಂತೇಳಿ ನಾವು ಅಂದ್ಕೊಂಡು ಅದು ಸೇರಿದು ಮಾಡ್ತಾ 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 ದೊಡ್ಡದಾಯಿತು. ಪ್ರಾಜೆಕ್ಟ್ ದೊಡ್ಡದಾಯಿತು. ಅದಕ್ಕೆ ಏನೇನೋ ಬೇರೆ ಅಂದರೆ ಪ್ರೊಡ್ಯೂಸರ್ ಅಲ್ಲದೆ ಇರೋದ್ರಿಂದ ನಮ್ಮ ಹತ್ರನೂ ಆ ಮಟ್ಟದ್ದು ಇರಲಿಲ್ಲ. ಆದರೆ ಎಲ್ಲರೂ ಸುಮಾರು 8 ಜನ ಸೇರಿ ಅದನ್ನು ಮಾಡಿದ್ದೀವಿ, ಪ್ರೊಡ್ಯೂಸರ್ ಮಾಡಿದ್ದೀವಿ. ಕತೆ ಹೋಗ್ತಾ 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 ನಮಗೆ ಭಾರಿ ಕುತೂಹಲ ಬಂತು ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಅದರಲ್ಲೂ ಸಹಿತ ನಾವು ಪಾತ್ರಧಾರಿಯಾಗಿದ್ವಿ. ನನಗೂ ಒಂದು ನಾರಾಯಣಾಚಾರ್ಯರು ಅಂತೇಳಿ ಒಂದು ಪಾತ್ರನ ಕೊಟ್ಟಿದ್ದಾರೆ. ಎಲ್ಲ ಇಲ್ಲೇನು ಪ್ರೊಡ್ಯೂಸರ್ಸ್ ಇದ್ದೀವಿ, ಅದರ ಆ್ಯಕ್ಟು ಮಾಡಿದ್ದೀವಿ. ಸಣ್ಣ ಮಕ್ಕಳು ಸಹಿತ ನಮಗಿಂತ ಚೆನ್ನಾಗಿ ಆ್ಯಕ್ಟನ್ನು ಇದರಲ್ಲಿ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ನಮಗೂ ಇವಾಗ ಏನು ಪಿಕ್ಚರು ಬಂದಿದ್ದಾವೆ ಇವಾಗ ಅದನ್ನು ಮೀರ್ಸೋಂಥ ಪೊಸಿಷನಲ್ಲಿ ನಾವು ಇದ್ದೀವಿ ಅಂತೇಳಿ ಒಂದು ಹೆಮ್ಮೆ ಆಗ್ತದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಈ ತಿಂಗಳು 1 ತಿಂಗಳು 2 ತಿಂಗಳಲ್ಲಿ ಬಂದಂಥ ಚಿತ್ರಗಳನ್ನು ಇಟ್ಕೊಂಡ್ರೆ ನಮ್ಮದು ಅದಕ್ಕೇನು ಆ ಕತೆಗೆ ಆ ಹಾಡು ಇರ್ಬೋದು, ಎಲ್ಲದೂ ಆ ಮಲೆನಾಡಿನ ನಮಗೆ ಸೊಬಗಿರ್ಬೋದು. ಒಂದೇ ತಾಲೂಕನ್ನು ಇಟ್ಕೊಂಡು ಶೂಟಿಂಗ್ ಮಾಡಿರೋಂಥ ಚಿತ್ರ, ಒಂದು ಮಲೆನಾಡಿನ ಭಾಷೆ, ಮಲೆನಾಡು ಆಧಾರಿತ ಪ್ರಾಕೃತಿಕ ಸೊಬಗು ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಅಲ್ಲಿಂದನೇ ಇಟ್ಕೊಂಡು ಈ ಮೇಯ್ನ ಪಾತ್ರಧಾರಿಗಳು ಸರ್ ಎಲ್ಲ ಇದ್ದಾರೆ. ಅವರೆಲ್ಲ ಬಿಟ್ಟರೆ ಮತ್ತೆಲ್ಲರೂ ಸಾಮಾನ್ಯ ಗೊತ್ತಿಲ್ಲದಿರೋಂಥನೇ ಆ್ಯಕ್ಟ್ ಮಾಡಿರೋದು, ಆ್ಯಕ್ಟಿಂಗ್ ಗೊತ್ತಿಲ್ಲದಿರೋ ಅಂತಾರೆ. ಅವ್ರನ್ನ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನಮ್ಮ ಮಂಜು ಹೆದ್ರೋರು. ಅವರು ಅಂದರೆ ಅಂಥ ಮಕ್ಕಳನ್ನು ಈ ಮಟ್ಟಕ್ಕೆ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅಂದರೆ ಅದು ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗೋದು ಎಷ್ಟು ಅವ್ರದ್ದು ಇದರಲ್ಲಿ ಎಫರ್ಟ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಅದರಿಂದ ಪಿಕ್ಚರ್ನ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನಮಗೆ ಅದನ್ನು ಅವಕಾಶ ಮಾಡಿಕೊಟ್ರೆ 100% ಏನಿದೆ ನಾವು ಸಹಿತ ಜನರಿಗೆ ತೀರ್ಥಹಳ್ಳಿ ಮಕ್ಕಳಿರ್ಬೋದು, ತೀರ್ಥಹಳ್ಳಿ ಸಂಸ್ಕೃತಿ ಸಹಿತ ಎಲ್ಲ ಜನತೆಗೆ ಗೊತ್ತಾಗುತ್ತೆ ಅಂತೇಳಿ ನಾವು ಅಂದ್ಕೊಂಡು ನಾವು ಸಪೋರ್ಟ್ ಮಾಡಿದ್ವಿ. ಥ್ಯಾಂಕ್ ಯು. ಒಟ್ಟು ಒಂದು 8 ಜನ ಜೊತೆಗೆ ನಾನು ಇದ್ದೀನಿ. ಅದ್ರ ಜೊತೆಗೆ ಒಂದು ಪಾತ್ರ ಮಾಡಿದ್ದೀನಿ, ಶಂಕರಪ್ಪ ಮಾಸ್ಟರ್ ಅಂತ. ಮಕ್ಕಳಿಗೆ ಹೊಡೆದು ಬುದ್ಧಿ ಕಲಿಸೋದಕ್ಕಿಂತ ಒಂದಿಷ್ಟು ಕತೆಗಳನ್ನ ಹೇಳಿ, ಸತ್ಯನ ಸುಳ್ಳ ಒಂದಿಷ್ಟು ಕತೆನ ಇಂಟ್ರೆಸ್ಟಿಂಗ್ ಆಗಿ ಹೇಳಿ ಮಕ್ಕಳನ್ನ ಆದಷ್ಟು ಸ್ಕೂಲಿಗೆ ಬರೋ ಅಂಥ ಒಂದು ಪಾತ್ರ ನಂದಿದೆ. ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಪಾತ್ರ ನನಗೆ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರು. ಆಮೇಲೆ ನಾವು ಪ್ರೊಡ್ಯೂಸರ್ ಅಂತ ಏನು ಡೈರೆಕ್ಟ್ರ್ ಏನು ನಮ್ಮನ್ನೇನು ಆ್ಯಕ್ಟಿಗೆ ತಗೊಂಡಿಲ್ಲ, ಇಂಪ್ಲುಯೆನ್ಸ್ ಅದು ಯಾವುದಕ್ಕೆ. ನಾವು ಅಡಿಷನಲ್ಲಿ 1 ವಾರ ಪ್ರಾಕ್ಟೀಸ್ ಮಾಡಿ ಪರವಾಗಿಲ್ಲ ಓಕೆ ಅಂದಮೇಲೆ ಆ್ಯಕ್ಟ್ ಮಾಡಿದ್ದೀವಿ. ತುಂಬ ಖುಷಿ ಆಯಿತು. ಆಮೇಲೆ ಮುಖ್ಯವಾಗಿ ನಾವು ಯಾರು ಪ್ರೊಡ್ಯೂಸರ್ ಅಲ್ಲ, ನಮ್ಮದು ಇದು ಫಸ್ಟ್ ಫಿಲ್ಮು. ನಮ್ಮ ರವಿ ಶೆಟ್ಟರ್ ನಿತ್ಯಸಿರಿ ಎಂಟರ್ಪ್ರೈಸಸ್ ಅಂತ ಆ ಆರ್ಟ್ಸಲ್ಲಿ ನಮ್ಮ ಪ್ರೊಡ್ಯೂಸರ್ ಸರು ಮತ್ತು ಅವ್ರ ಮಿಸ್ಸಸ್ಸು ಒಂದು ಸ್ವಲ್ಪ ಪ್ರೊಡ್ಯೂಸರ್ ಎಲ್ಲ ಬಂದು ಕೂತ್ಕೊಂಡು ಕತೆ ಹೇಳಿದ್ರು. ತುಂಬ ಖುಷಿ ಆಯಿತು. ಎಲ್ಲ ಒಂದು ಕಡೆಗೆ ನಮ್ಮ ರಿಯಲ್ ಲೈಫು ನಾವು ಓದಿರೋ ಅಂಥ ಶಾಲಾ ಜೀವನಕ್ಕೆ ಮತ್ತು ಅಲ್ಲಿ ವಾತಾವರಣಕ್ಕೆ ತುಂಬ ಟಚ್ ಆಗ್ತಾ ಇದೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಘಟನೆಗಳು ನಡೆದಿದ್ದಾವಲ್ಲ ಅಂತ ಅನಿಸ್ತು ನಮಗೆ. ತಕ್ಷಣ ನಾವೆಲ್ಲ ಒಂದೇ ಸರಿ ಡಿಸೈಡ್ ಮಾಡಿದ್ವಿ, ಏನಾದರೂ ಮಾಡಿ ಇದ್ರನ್ನ ಒಂದು ಫಿಲ್ಮ್ ಮಾಡಬೇಕು, ಆದಷ್ಟು ಇದ್ರನ್ನ ಚೆನ್ನಾಗಿ ಮಾಡಿ ತೆರೆಗೆ ತರಬೇಕು ಅಂತ ಒಂದು ಡಿಸೈಡ್ ಮಾಡಿದ್ವಿ. ನಾವು ಫಸ್ಟ್ ಅಂದ್ಕೊಂಡಿರೋದು ಫಿಲ್ಮ್ ಅಂದರೆ ತುಂಬ ಈಸಿಯಾಗಿ ಆಗುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಬರ್ತಾ ಬರ್ತಾ ಇದು ಒಂದು ದೊಡ್ಡ ರಿಸ್ಕು, ಹಾಗೆ ದೊಡ್ಡ ಬಿಸ್ನೆಸ್ಸು ಅಂತ ಅನಿಸ್ತು. ಆದರೆ ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆಗೆ ಎಲ್ಲ ಪ್ರೊಡ್ಯೂಸರು ಕೈ ಜೋಡಿಸಿದ್ರು. ನಮ್ಮ ಮಗಳ ಆಡಿಷನನ್ನು ನೋಡೋಕ್ಕಂತ ಹೋಗಿದ್ವಿ. ಅವರು ಸ್ಕೂಲ್ನ ಹುಡುಕ್ತಾ ಇದ್ರು. ಆಮೇಲೆ ನಾವು ಹೇಳಿದ್ವಿ ನಮ್ಮ ಊರಿನಲ್ಲಿ ಹಳೆಯ ಶಾಲೆ ಇದೆ, ಇದನ್ನು ಭಾಳ ಚೆನ್ನಾಗಾಗತ್ತೆ ಬಂದು ನೋಡಿ ಅಂತ. ಅವರು ಟೀಮ್ ಬಂದು ನಮ್ಮ ಸ್ಕೂಲ್ನ ಸೆಲೆಕ್ಷನ್ ಮಾಡಿದರು. ಆವಾಗ ಜೊತೆಯಲ್ಲಿ ನೋಡ್ತಾ ನಮಗೆ ನೀವು ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಿದರು. ಆ್ಯಕ್ಟರ್ ಜೊತೆಗೆ ಪ್ರೊಡ್ಯೂಸರ್ ಕೂಡ ನಾವು ಆದ್ವಿ ಅಲ್ಲಿ. ಇದು ನಾವು ಅನಿರೀಕ್ಷಿತವಾಗಿ ಒದಗಿ ಬಂದ ಅವಕಾಶ. ಜೊತೆಗೆ ನಮ್ಮಲ್ಲಿ ಕೂಡ ಆ್ಯಕ್ಟ್ ಮಾಡಿಸ್ಬೋದು ಅಂತ ಅವರು ತೋರಿಸ್ಕೊಟ್ರು ಮಂಜುನಾಥ್ ಶೆಟ್ಟಿ ಅವರು. ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಹಾಗೂ ಈ ಸಿನಿಮಾ ಅಂತೂ ನಮ್ಮ ಊರಿನ ಸುತ್ತಮುತ್ತ ಮಲೆನಾಡಿನ ಪರಿಸರ, ಜಲಪಾತಗಳು, ಗದ್ದೆ, ನಾಟಿ ಮಾಡುವಂಥ ದೃಶ್ಯಗಳು, ಭಾಳಷ್ಟು ಮಲೆನಾಡಿನ ಭಾಷೆ, ಸೊಬಗು ಎಲ್ಲ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಈ ಸಿನಿಮಾದಲ್ಲಿ ಬರೀ ಮಕ್ಕಳ ಜೊತೆಗೆ ಬೇರೆ ಬೇರೆ ವಿಶೇಷವಾದ ಹಾಸ್ಯಭರಿತ, ಕುತೂಹಲಭರಿತ ಎಲ್ಲವೂ ಇದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ನೋಡಿ ಹರಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಕೊರಿಯೋಗ್ರಾಫರ್ ಅರುಣ್ ಅಂತ ಮಾತಾಡ್ತಾ ಇರೋದು. ಈ ಸಿನಿಮಾದಲ್ಲಿ 2 ಸಾಂಗು ನಾನು ಕೊರಿಯೋಗ್ರಾಫ್ ಮಾಡಿದ್ದೀನಿ. ಒಂದು ಸ್ಕೂಲ್ಗೆ ಸಂಬಂಧಪಟ್ಟಿದ್ದು, ಒಂದು ಸ್ಕೂಲ್ ಮತ್ತು ಎಜುಕೇಷನ್ ಸಂಬಂಧಪಟ್ಟಂಗೆ ಒಂದು ಫನ್ ಆಗಿ ಹೋಗುತ್ತೆ ಸಾಂಗು.
ತುಂಬ ಕಾಮಿಡಿಯಾಗಿರುತ್ತೆ, ಅದು ತುಂಬ ಫನ್ನಾಗಿ ಜಾಲಿಯಾಗಿರುತ್ತೆ ಆ ಸಾಂಗು. ಅದನ್ನು ಈ ಎಲ್ಲ ಮಕ್ಕಳು ಹೇಳ್ಕೊಂಡು ಕೊರಿಯೋಗ್ರಾಫ್ ಮಾಡಿದ್ದೀನಿ. ಮತ್ತು ಇಲ್ಲಿರೋ ಮಕ್ಕಳಿಗೆ ಡ್ಯಾನ್ಸ್ ಟಚ್ ಇದೆ ಅಂತ ಏನಿಲ್ಲ, ಬಟ್ ಹೋಗಿ ಆನ್ ಸ್ಪಾಟ್ ಏನೇ ರಿಹರ್ಸಲ್ ಮಾಡಿದ್ರು, ಏನೇ ಮೂಮೆಂಟ್ಸ್, ಏನೇ ಕಂಪೋಸ್ ಮಾಡಿದ್ರು ಬೇಗ ಕ್ಯಾಚ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡಿದ್ರು ಮಕ್ಕಳು. ತುಂಬ ಚೆನ್ನಾಗಿತ್ತು. ನಮಗೂ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ಈ ಸಾಂಗ್ ಕೊರಿಯೋಗ್ರಾಫ್ ಮಾಡೋ ಟೈಮಲ್ಲಿ. ಯಾಕಂದರೆ ನಾವು ಅದೇ ಥರ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಸೊ ಅದೆಲ್ಲ ನೆನ್ಪು ಮಾಡಿಕೊಂಡೆ ನಾನು ಕೊರಿಯೋಗ್ರಾಫ್ ಮಾಡಿದ್ದೀನಿ ಈ ಸಾಂಗು. ಒಂದು ಸಾಂಗ್ ಆ ಥರ ತುಂಬ ಫನ್ನಾಗಿ ಹೋಗುತ್ತೆ. ಇನ್ನೊಂದು ಸಾಂಗ್ ಬಂದು ಒಂದು ಸಿಚುವೇಶನ್ ಸಾಂಗ್ ಅದು. ಆ ಸಾಂಗು ಒಂದು ಡುಯೆಟ್, ಒಂದು ಹೀರೋ ಮತ್ತು ಹೀರೋಯಿನ್ ನಡುವೆ ಒಂದು ಲಿಟ್ಲ್ ಪ್ಯಾಥೋ ಮೂಡಲ್ಲಿ ಹೋಗುತ್ತೆ ಒಂದು ಸಾಂಗು. ಎರಡು ಸಾಂಗ್ ನಾನು ಕೊರಿಯೋಗ್ರಾಫ್ ಮಾಡಿದ್ದೀನಿ. ಓವರಾಲ್ ಈ ಸ್ಟೋರಿ ಮತ್ತು ಆ ಲೊಕೇಶನ್ಸ್ ನೋಡಿ ಅಲ್ಲಿ ಏನಿದೆ ಅದನ್ನು ಯೂಸ್ ಮಾಡ್ಬಿಟ್ಟು ಮಾಡಿರೋ ಸಾಂಗ್ ಅದು. ಇದಕ್ಕೆ ಅಂತ ಏನು ಎಕ್ಸ್ಟ್ರಾ ಸೆಟ್ಟು ಆ ಥರದ್ದು ಏನಿರಲ್ಲ. ಈ ಆ ಊರಲ್ಲಿ ಏನಿದೆ ಸ್ಕೂಲ್ಸು ಅದೆಲ್ಲ ನೋಡ್ತಾ ಇದ್ದೆ, ಒಂಥರ ತುಂಬ ನ್ಯಾಚುರಲ್ ಆಗಿದೆ ಈ ಮೂವಿ ಅಂತ ನನಗೆ ಅನಿಸ್ತದೆ. ಈ ಆಪರ್ಚುನಿಟಿ ಕೊಟ್ಟಿದ್ದು ಮಂಜು ಸರ್ಗೆ ಮತ್ತು ಮೇಡಮ್ಗೆ ಥ್ಯಾಂಕ್ ಯು. ಎಲ್ಲರಿಗೂ ಏನು ಸಂಜೀವಣ್ಣ ಅಂತ ಕ್ಯಾರೆಕ್ಟರ್ ಬಂತು, ಅವ್ರ ಮಗ. ಈ ಕ್ಯಾರೆಕ್ಟರ್ ಏನಪ್ಪ ಅಂದರೆ, ಹಳ್ಳಿ ಕಡೆ ಹುಡುಗರು ಓದೋದ್ರಲ್ಲಿ ಬುದ್ಧಿವಂತರಲ್ಲ ಅಂದರು, ಬೇರೆ ಕೆಲಸ ಹಳ್ಳಿ ಕಡೆ ವಿಷಯದಲ್ಲೆಲ್ಲ ಬುದ್ಧಿವಂತರಾಗಿರ್ತಾರೆ ಅನ್ನೋದನ್ನ ತೋರಿಸುತ್ತೆ. ಮತ್ತು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮೂವಿ ಹೇಳಿದ್ನಲ್ಲ, ಹಾಗೆ ಅದರಲ್ಲಿ ಏನೇ ತಪ್ಪಾಗಿದ್ರು ಡೈರೆಕ್ಟ್ರು ಪ್ರತಿ ಸ್ಟೆಪ್ಪಲ್ಲೂ ಹಿಂಗಲ್ಲ ಹಿಂಗೆ ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಅಂಥ ಡೈರೆಕ್ಟ್ರು ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು. ಫಸ್ಟ್ ಮೂವಿಲೇ ಏನೇ ತಪ್ಪಾಗಿದ್ರು ಎಲ್ಲ ತಿದ್ದುಬಿಟ್ಟು ಹೇಳ್ಕೊಟ್ರು. ಮತ್ತು ಫೈನಲಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. 28 days ಶೂಟಿಂಗು, 1 month ನಿಯರ್ಲಿ. ನಾನು ಫಸ್ಟ್ ಇಯರ್ ಈ ಸಲ 10th ಇದ್ದಾಗ ಶೂಟಿಂಗ್ ಆಗಿದ್ದು ಸರ್. ಅದೀಗ ಬೆಂಗಳೂರಿನಲ್ಲೂ ಮಾಡ್ತಾರೆ, ನಿಮ್ಮ ಸ್ಕೂಲಲ್ಲೇ ಪ್ರೈವೇಟ್ ಸ್ಕೂಲಿಂದ ಹೇಳ್ತಾ ಇರೋದು, ನೀವು ಸೀರಿಯಲ್ ಎಲ್ಲ ನನ್ನ ಹೆಸರು ಮಿಥುನ್ ಅಂತ. ಈ ಫಿಲಮಲ್ಲಿ ಹೆಸರು ಶ್ಯಾಮ ಅಂತ. ಆ್ಯಸ್ ಇಟ್ ಈಸ್ ಭಾಸ್ಕರ್ ಮಗ ಆಗಿ ಪಾತ್ರ ಮಾಡುತ್ತಿದ್ದೇನೆ. ನಾನು ಇವಾಗ 6th, 5th ಅರ್ಧದಲ್ಲಿ, ಇವಾಗ 6th ಅರ್ಧ ಮಾಡ್ತಾ ಇದ್ದೀನಿ ಫಿಲಮ್. ಫಿಲಮ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಶೂಟಿಂಗ್ ತುಂಬ ಎಂಜಾಯ್ಮೆಂಟ್ ಇತ್ತು. ಹೊಸ ಹೊಸ ಫ್ರೆಂಡ್ಸು, ಈಜಾಡ್ಕೊಂಡು ಕಬಡ್ಡಿ ಆಡಿಕೊಂಡು ತುಂಬ ಚೆನ್ನಾಗಿತ್ತು. ಈ ಥರ ಮೆಮೊರಿ ಸಿಗೋಕ್ಕೆ ನಾನು ಪುಣ್ಯ ಮಾಡಿರಬೇಕು. ಪ್ರತಿ ತಪ್ಪಾದರೂ ತಿದ್ದಿ ಬುದ್ಧಿ ಹೇಳ್ಕೊಡ್ತಿದ್ದವರು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು. ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಕಾಮಿಡಿ ಆಗಿರುತ್ತೆ ಇದು ನನ್ನ ಕ್ಯಾರೆಕ್ಟ್ರು. ಡೈರೆಕ್ಟ್ರು ಬುಲ್ಲಿ ಅಂತ ಕರೆದ್ರಲ್ಲ, ಯಾಕೋ ಫಸ್ಟ್ ನಾಮಕರಣ ಮಾಡಿದ್ವಿ ಅಷ್ಟೇ ಮಾಡ್ತೀಯ. ನಿಮಗೆ ಶೂಟಿಂಗಲ್ಲಿ ಓಡೋಬೇಕು ಅನ್ಸಿಲ್ವಾ? 2 ದಿನ ಟ್ರೈನಿಂಗ್ ಬಂದು 3ನೇ ದಿನ ಓಡೋಗಿದ್ದ. 4ನೇ ದಿನ ನಾವು ಹೋಗಿ ಮತ್ತೆ ಕರ್ಕೊಂಡ್ ಬಂದಿದ್ದವನು ನಮ್ಮ. ಬಟ್ ಆಮೇಲೆ ಸಣ್ಣಾಗಿ ತಿಂದಾಕ್ಬಿಟ್ಟ ಸರ್. ಒಂದ್ಸರಿ ಹೇಳಿದ್ರೆ ಇನ್ನೊಂದಿಷ್ಟು ಜನಕ್ಕೂ ಹೇಳ್ಬಿಟ್ಟು ಹಿಂಗೆ ಮಾಡೋಣ ಕಂಡ್ರು ಅಂತ ಮಾಡೋದು ಅಂತ. ನಾನು ಬುಲ್ಲಿ ತಮ್ಮ. ಸಾಂಗಲ್ಲೆಲ್ಲ ಏನೇನು ಶೂಟಿಂಗ್ ಇಂತ ಜಾಸ್ತಿ ಹೊರಗಡೆ ತಿರ್ಗಾಡಿದ್ದೀನಿ. ಹಾವೆಲ್ಲ ಕಪ್ಪೆ ಹಿಡಿತಿದ್ದೆ. ಕಪ್ಪೆ ಊರಲ್ಲಿ ಹಿಡಿತೀನಿ. ಇದು ಬರೀ ಮಕ್ಕಳ ಸಿನಿಮಾ ಅಲ್ಲ, ಗಂಡು ಮಕ್ಕಳು ಸೇರ್ಕೊಂಡಿದ್ದೀವಿ. ಒಂದು ಅದ್ಭುತವಾದ ಪ್ರಯಾಣ ಅಂತಲೇ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಪಾತ್ರ ನನಗೆ ಸಿಕ್ಕಂತಹ ಸಿನಿಮಾ ಪಾಠಶಾಲಾ. ಮಂಜುನಾಥ್ ಸರ್ಗೆ ಫುಲ್ ಕ್ಲಿಯರ್ ಇತ್ತು ಏನು ತೆಗಿಬೇಕು ಏನು ತೆಗಿಬಾರ್ದು ಅಂತ. ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಶ್ರಮ ವಹಿಸಿ ಸಾಲ ಸೋಲ ಮಾಡಿ ತೆಗೆದಿರುವಂತಹ ಈ ಸಿನಿಮಾ
ಹೆದ್ದೂರು ಮಂಜುನಾಥ್ ಅವರಿಗೆ ಈ ಸಿನಿಮಾ ಹೆದ್ದಾರಿ ಆಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಕ್ಯಾರೆಕ್ಟರ್ ಹೆಸರು ಸಹನಾ ಅಂತ. ನನಗೂ ಮೂವಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ನಂಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ಅಂತ. ಸುಮ್ಮನೆ ಆಡಿಷನ್ ಕೊಟ್ಟಿದ್ದು ಸರ್ ಹತ್ರ. ಸರ್ರು ನೀನು ಮಾಡ್ತೀಯಾ, ನಾನು ಸಪೋರ್ಟ್ ಮಾಡ್ತೀನಿ, ನೀನು ಮಾಡ್ತೀಯಾ ಅಂತ ಕಾನ್ಫಿಡೆನ್ಸ್ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಪ್ರೀತಿ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ರು, ನಿನಗೆ ಆಗುತ್ತೆ ಮಾಡು ಅಂತ. ಎಲ್ಲರೂ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೊಳ್ಳೆ ಹೆಸರು ಮಾಡಿದವರು ಇದ್ದಾರೆ. ಅದ್ರ ಜೊತೆಗೆ ನಮ್ಮ ತೀರ್ಥಹಳ್ಳಿಯ ಮಕ್ಕಳುಗಳನ್ನು ಮುಂದಿಟ್ಕೊಂಡು ಅಲ್ಲಿಯ ಹಿಂದೆ ಹಲವಾರು ಸನ್ನಿವೇಶಗಳನ್ನು ಬೇರೆ ಬೇರೆ ಒಳ್ಳೊಳ್ಳೆ ಕಲಾವಿದರು ನಡೆಸಿರುವ ಚಿತ್ರಗಳಲ್ಲಿ ನಮ್ಮ ತೀರ್ಥಹಳ್ಳಿಯ ಲೊಕೇಶನ್ಗಳನ್ನು ಶೂಟ್ ಮಾಡಿದ್ದಾರೆ. ಆದರೆ ಈ ಫಿಲಮಲ್ಲಿ ಸಂಪೂರ್ಣ ತೀರ್ಥಹಳ್ಳಿಯ ಲೊಕೇಶ್ಗಳನ್ನೇ ಭಾರಿ ರಿಸ್ಕಿಯಾಗಿ ತುಂಬ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ನದಿಯೆಲ್ಲ ದಾಟಿ ಆ ಹೊಳೆ ಹತ್ರ ನೆರೆಯಲ್ಲಿ ಎಲ್ಲ ಹೋಗಿ ನಮ್ಮ ಪ್ರೊಡ್ಯೂಸರ್ಸ್ಗಳು ಎಲ್ಲರೂ ಒಂಥರ ಕೆಲಸಗಾರರು ಟೈಪಲ್ಲೇ ಪ್ರೊಡ್ಯೂಸರ್ಸ್ ಆದರೂ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತೀರ್ಥಹಳ್ಳಿ ಹೆಸರು ಇನ್ನೂ ಉತ್ತಮ ರೀತಿಯಲ್ಲಿ ನಮ್ಮ ನಿರ್ದೇಶಕರಾದ ಮಂಜಾ ಶೆಟ್ಟಿಯವರ ನೇತೃತ್ವದಲ್ಲಿ ಹೋಗಲಿ ಅಂತೇಳಿ ನಮಗೂ ಎಲ್ಲ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಈ ಚಿತ್ರತಂಡಕ್ಕೆ ಆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದು ಕೂಡ ಒಂದು ನಮ್ಮ ದೇಶದಲ್ಲಿ ಉತ್ತಮ ಚಿತ್ರ ಆಗಿ ಹೊರಹೊಮ್ಮಲಿ ಅಂತೇಳಿ ಆಶಿಸ್ತೀನಿ. ನನಗೆ ನನ್ನ ಎಲ್ಲ ಪ್ರೊಡ್ಯೂಸರ್ಸ್ಗಳೆಲ್ಲ ಬಂದು ಸರ್ ಇಂಥದ್ದೊಂದು ಫಿಲಮ್ ಇದೆ, ನಮ್ಮ ಡೈರೆಕ್ಟ್ರು ಬರ್ತಾಯಿದ್ದಾರೆ ಬನ್ನಿ ಮಾತಾಡೋಣ ಅಂತ ಹೇಳಿದ್ರು. ಅವರು ಸ್ಟೋರಿ ಹೇಳಿದ್ರು. ಆವಾಗ ನಮಗೇನು ಅನಿಸ್ತು ಅಂದರೆ, ಯಾಕಂತ ಹೇಳಿದ್ರೆ ಅವ್ರು ಹೇಳಿರ್ತಕ್ಕಂಥ ಸ್ಟೋರಿ ನನಗೆ ಅನ್ನೋದಲ್ಲ, ಯಾರ್ಯಾರು ನಮ್ಮ ಏಜ್ನಲ್ಲಿ ಏನು 80ನೇ ಸಾಲಿನಲ್ಲಿ 75 90ನೇ ಇಸ್ವಿನಲ್ಲಿ ಯಾರ್ಯಾರು ಓದಿದ್ರೋ ಈ ಫಿಲಮನ್ನು ನೋಡಿದಾಗ ಇದು ನನ್ನದೇ ಜೀವನ ಅನಿಸುತ್ತೆ ನಮಗೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಫಿಲ್ಮ್ ಇದು. ಇದರಲ್ಲಿ ಹೀರೋಯಿನ್ನು ನನ್ನ ಮಗಳೇ ಆಗಿದ್ದಾಳೆ. ಜೊತೆಗೆ ನನ್ನ ಮಿಸ್ಸಸ್ ಕೂಡ ಇದರಲ್ಲಿ ಒಂದು ಪಾರ್ಟನ್ನು ಮಾಡಿದ್ದಾರೆ. ನಾ ಹೇಳೋದಿಷ್ಟೇ, ಚೊಚ್ಚಲ ಪ್ರಯತ್ನ ಮಾಡಿದ್ದೀವಿ ನಾವು ನಮ್ಮ ಮಲ್ನಾಡರೆಲ್ಲ ಸೇರಿ. ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಇಲ್ಲ, ಎಲ್ಲ ನೈಸರ್ಗಿಕವಾಗಿ ಬಂದಿರತಕ್ಕಂಥದ್ದು, ನ್ಯಾಚುರಲ್ ಆಗಿದೆ. ಜೊತೆಗೆ ನಮ್ಮ ತೀರ್ಥಹಳ್ಳಿ ಅಂತ ಹೇಳಿದ್ರೆ ಸಂಸ್ಕೃತಿ, ತೀರ್ಥಹಳ್ಳಿ ಅಂತ ಹೇಳಿದ್ರೆ ಕವಿಗಳ ನಾಡು, ಅವೆಲ್ಲದನ್ನು ಇಟ್ಟುಕೊಂಡು ನಿಸರ್ಗದಲ್ಲಿ ನಾವು ಈ ಫಿಲಮನ್ನು ತೆಗೆದಿರ್ತಕ್ಕಂಥದ್ದು. ಅಂಥ ಮಲೆನಾಡಲ್ಲಿ ಇವರು ಇಲ್ಲಿ ಯಾವುದೂ ಕೂಡ ಅಲ್ಲಿ ಮಲೆನಾಡೋದ್ರಿಂದ ಮಲೆನಾಡಲ್ಲೇ ತೆಗೆದಿದ್ದಾರೆ ಅದನ್ನು. ಅಷ್ಟು ಬಂದಿರತಕ್ಕಂಥ ಫಿಲ್ಮು. ತಾವು ಸಹಕಾರ ಮಾಡಿದ್ರೆ ಈ ಫಿಲ್ಮ್ ಯಾವುದೋ ಲೆವೆಲಿಗೆ ನಾವು ತಗೊಂಡು ಹೋಗ್ಬೋದು. ತಮ್ಮ ಸಹಕಾರದಿಂದ ನಮ್ಮ ಚೊಚ್ಚಲ ಪ್ರಯತ್ನಕ್ಕೆ ಇಲ್ಲಿಗೆ ಮೊಟಕುಗೊಳಿಸ್ತೇವೆ. ನಮ್ಮ ಮುಂದಿನ ಹಂತಕ್ಕೆ ಬೆಳವಣಿಗೆ ಮಾಡಲಿಕ್ಕೆ ತಮ್ಮ ಸಹಕಾರವನ್ನು ಕೋರ್ತಾ ನನ್ನ ಎರಡನ್ನು ಮಾತು. ನಾಡಿನ ಪರಿಕಲ್ಪನೆಯನ್ನು ತೆಗೆದುಕೊಂಡು ಬಾಲ್ಯದ ಗೆಳೆಯ ನನ್ನ ಸಹೋದರ ಮಂಜುನಾಥ್ ಶೆಟ್ಟಿ ಒಂದು ಅದ್ಭುತ ಪರಿಕಲ್ಪನೆಯ ಒಂದು ಚಲನಚಿತ್ರವನ್ನು ನಿಮ್ಮ ತೆರೆ ಮುಂದೆ ಇಡ್ತಾ ಇದ್ದಾರೆ. ಮಲೆನಾಡಿನ ಮನಮೋಹಕ ದೃಶ್ಯ ಕಾವ್ಯ, ಗ್ರಾಮೀಣ ಸೊಗಡು, ಸಂಪ್ರದಾಯ, ಸಂಸ್ಕೃತಿ, ನಮ್ಮ ಸಂಸ್ಕಾರ, ಬಾಲ್ಯದ 80ರ ದಶಕದ ಶಾಲೆಯ ಬಾಲ್ಯದ ದಿನಗಳು, ಇದನ್ನೆಲ್ಲ ತುಂಬ ಸೊಗಸಾಗಿ ಸಿನಿಮಾದಲ್ಲಿ ತಂದಿದ್ದಾರೆ ನಿಮ್ಮ ಮುಂದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ತುಂಬ ಸಹಕಾರವನ್ನು ಕೊಡಬೇಕು. ಒಂದು ಒಳ್ಳೆಯ ಕುಟುಂಬ ಸಮೇತರಾಗಿ ನೋಡುವಂಥ ಚಲನಚಿತ್ರವನ್ನು ನೀವು ನಮಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಮಾಡ್ತಕ್ಕಂಥದ್ದು ಮಲೆನಾಡ ಸಂಸ್ಕೃತಿ ಅಂತ ಹೇಳ್ತಾರೆ. ಹಾಗೆ ಈ ಸಿನಿಮಾದಲ್ಲಿ ನಿರ್ದೇಶಕರು ಮಲೆನಾಡಿನ ಸಂಸ್ಕೃತಿಯ ಒಂದು ಪ್ರತಿಬಿಂಬವನ್ನು ತೋರಿಸಿದ್ದಾರೆ ಅಂತೇಳಿ ನನ್ನ ಭಾವನೆ. ಯಾಕೆಂತ ಹೇಳಿದರೆ ಈ ಸಿನಿಮಾದ ಮುಖಾಂತರ ಮಲೆನಾಡಿನ ಒಂದು ಜಾನಪದ ಕಲೆ ಅಂಟಿಗೆ ಪಟ್ಟಿಗೆಯನ್ನು ಕೂಡ ಅವರು ಪ್ರಥಮ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸ್ತಾ ಇದ್ದಾರೆ. ಹೇಗೆ ಕಾಂತಾರ ಸಿನಿಮಾದಲ್ಲಿ ಅಲ್ಲಿಯ ಇದನ್ನು ಪ್ರತಿಬಿಂಬಿಸಿದ್ರು, ಅದೇ ರೀತಿ ಈ ಚಿತ್ರದಲ್ಲಿ ದೀಪಾವಳಿಯ ಕಲ್ಪನೆಗಳಿರ್ಬೋದು, ಅಲ್ಲಿಯ ಶಾಸ್ತ್ರೋಕ್ತ ಸಂಸ್ಕಾರಗಳಿರ್ಬೋದು, ಇದನ್ನು ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಇನ್ನೊಂದು ಕಡೆ ಅವರು ಸಿನಿಮಾದ ಮುಖಾಂತರ ಶಿಕ್ಷಣ ಮಾತ್ರ ಮನುಷ್ಯನಿಗೆ ಅಗತ್ಯತೆ ಅಲ್ಲ, ಸಂಸ್ಕಾರದ ಜೊತೆಗೆ ಶಿಕ್ಷಣ ಇರಬೇಕು ಅನ್ನೋದನ್ನು ಕೂಡ ಪ್ರತಿಬಿಂಬಿಸ್ತಾರೆ. ಯಾಕೆಂತ ಹೇಳಿದರೆ ನೀವು ನೋಡಿದ್ದೀರಾ, ತುಂಬ ಶಿಕ್ಷಣ ಪಡೆದವರೆಲ್ಲ ಅಮೆರಿಕದಲ್ಲಿ ಸೆಟ್ಲ್ ಆಗಿ ಅಮ್ಮನನ್ನ ವೃದ್ಧಾಶ್ರಮದಲ್ಲಿ ಸೇರಿಸಿದ್ದಾರೆ. ಆದರೆ ಶಿಕ್ಷಣ ಇಲ್ಲದೆ ಇದ್ರೂ ಕೂಡ ತುಂಬ ಒಳ್ಳೆ ಸಂಸ್ಕಾರ ಇರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ. ಹಾಗಾಗಿ ಈ ಸಿನಿಮಾದ ಮುಖಾಂತರ ಅವರು ಮಲೆನಾಡಿನ ಎಳೆಯೇನಂದರೆ ಕಥೆಯಲ್ಲಿ ಕೂಡ ಮಲೆನಾಡಿನ ಭಾಗದ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಯ ಯಾವುದೋ ಒಂದು 80-90ರ ಕಥೆಯನ್ನು ಹೇಳಿದ್ದಾರೆ. ಸಿನಿಮಾದಲ್ಲಿ ನನಗೆ
ಒಂದು ಜಯರಾಮಣ್ಣ ಅಂತಕ್ಕಂಥ ಪಾತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನನ್ನನ್ನೇನಾದರೂ ಸಿನಿಮಾ ರಂಗಕ್ಕೆ ಪರಿಚಯಿಸಿದ್ರೆ ಅದು ಮಂಜು ಹೆದ್ದೂರು. ನಾನು ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಬ್ಯುಸಿಯಾಗಿದ್ದವನು. ಅವರ ನೋಟಗಾರ ಸಿನಿಮಾದ ಮುಖಾಂತರ ಕರೆದುಕೊಂಡು ಬಂದು ನನಗೊಂದು ಪಾತ್ರ ಮಾಡಿಸಿ ಇವತ್ತು ನಾನೊಬ್ಬ ನಟ ಅಂತ ಹೇಳ್ಕೊಳ್ಬೋದು ಅಂತ ಸ್ಥಿತಿಗೆ ತಲುಪಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸ್ತೇನೆ. ಮಲೆನಾಡಿನಲ್ಲಿ ತೆಗೆದಿರುವಂಥ ಚಿತ್ರ ಇದು ಒಂದು ಒಳ್ಳೆ ಸಾಹಸಕ್ಕೆ, ಮೊದಲನೇ ಚಿತ್ರಕ್ಕೆ ಎಲ್ಲ ಮಕ್ಕಳಿಗೂ ಸಹ ಒಳ್ಳೆಯದಾಗಬೇಕು. ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಮಾಡಿರುವಂಥ ಈ ಎಲ್ಲ ವಿಷಯಗಳನ್ನೆಲ್ಲರೂ ಮಾತಾಡಿದ್ದಾರೆ, ಅದನ್ನು ಕೇಳ್ಪಟ್ಟಿದ್ದೀನಿ. ಭಾರಿ ತುಂಬ ಮನಸ್ಸಿಗೆ ಆ ದೈವಿ ಕೃಪೆ, ಈ ಮಕ್ಕಳ ಸಾಹಸ, ಮಳೆ ಇದನ್ನೆಲ್ಲ ಕೇಳಿದಾಗ ಮೈ ರೋಮಾಂಚನ ಆಗುತ್ತೆ. ಅಷ್ಟು ಚೆನ್ನಾಗಿರೋದ್ರಿಂದ ಸೊ ನಿಮ್ಮೆಲ್ಲರ ಸಹಕಾರನ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನಾನು ಜೊತೆಯಲ್ಲಿದ್ದೀನಿ. ಥ್ಯಾಂಕ್ ಯು. ಹಾಗೆ ಅರುಣ ಅವರ ತಾಯಿಯಾಗಿರ್ತೀನಿ. ಫಸ್ಟು ಚಿತ್ರರಂಗಕ್ಕೆ ಏನಾದರೂ ನನಗೆ ಕ್ಯಾಮ್ರಾನ ಫೇಸ್ ಮಾಡಿದ್ದೇ ಗೊತ್ತಿರಲಿಲ್ಲ. ಸರ್ ನನ್ನನ್ನು ಅಚಾನಕ್ಕಾಗಿ ಈ ಒಂದು ಸಿನಿಮಾಕ್ಕೆ ಆಯ್ಕೆ ಮಾಡಿಕೊಂಡಿದ್ದು, ತುಂಬ ಥ್ಯಾಂಕ್ಸ್. ಹಾಗೆ ಎಲ್ಲರೂ ಹೇಳಿದ್ದಾರೆ ನಮ್ಮ ಮಲೆನಾಡು ಬಗ್ಗೆ, ಮಲೆನಾಡು ಸ್ಲ್ಯಾಂಗ್ ಬಗ್ಗೆ ಹೇಳಿ ಅಂತಿದ್ದಾರೆ ಸರ್. ನೋಡೋಣ ಇವಾಗ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ದಿವ್ಯಾ ಭಾಸ್ಕರ್. ನಾನಿಲ್ಲಿ ಲಕ್ಷ್ಮಿ ಪಾತ್ರದಲ್ಲಿ ಕಾಣಿಸ್ಕೋತೀನಿ. ಸರ್ ಹೇಳ್ದಂಗೆ ತುಂಬ ಅಧಿಕ ಪ್ರಸಂಗ ಹೆಂಗೆ ನಾವು ನನಗೆ ಈ ಅವಕಾಶ ಹೆಂಗೆ ಸಿಕ್ತು ಅಂದರೆ, ನನ್ನ ಮಗಳನ್ನ ಆಡಿಷನಿಗೆ ಕರ್ಕೊಂಡ್ಬಂದು ಅಲ್ಲಿ ಪ್ರಾಕ್ಟೀಸ್ ಆಗ್ತಿರ್ಬೇಕಾದ್ರೆ ನಾನು ಅವಳಿಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೆ. ಸರ್ ಅದನ್ನು ನೋಡಿಬಿಟ್ಟು ಏನೋ ಇವರು ಮಾಡಿಸ್ಬೋದು ಅಂತ ಒಂದು ಸರಿಗೆ ಅನಿಸ್ತು. ಈ ಅವಕಾಶನ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಹಾಗೆ ಯಾವ ಸಿನಿಮಾದಲ್ಲೂ ಇಷ್ಟು ಅಧಿಕ ಪ್ರಸಂಗ ಹೆಂಗಸ್ರನ್ನ ನೋಡಿರಲ್ಲ. ಹಾಂ, ಯಾಕೆಂದರೆ ಆವಾಗ ಟಿ ವಿ ಇರಲಿಲ್ಲ, ಕೈಯಲ್ಲಿ ಮೊಬೈಲ್ ಇರಲಿಲ್ಲ, ಹೆಂಗಸ್ರುಗಳಿಗೆ ಅದೇ ಕೆಲಸ ಆಗಿತ್ತು, ಕಂಡವ್ರ ಮನೆ ಹೋಗಿ ಮಾತಾಡೋದು. ಸೊ ಏನು ಇದನ್ನ ಬೇರೆ ಒಂದು ರಾಶಿ ಹಾಲು ಕರೆದು ಅವನ್ನೆಲ್ಲ ಬಿಟ್ಟು ಕೆಲಸ ಸುಮಾರತ್ತೆ. ಕೆಲಸೇ ಮುಗಿಲ್ಲ ಇವತ್ತು. ಎತ್ಲಾಗ ಹೊರಟಿರಿ ನೀನು ವೀಣಾ? ಹಿಂಗೆ ಕುಪ್ಸ ಹೊಲ್ಸಕ್ಕೆ ಕೊಟ್ಟಿನ ತಗೋಬರೋಣ ಅಂತ ಹೋಗ್ತಾ ಇದ್ವಾ, ಹಾಗೆ ನಿಮ್ಮನ್ನು ನೋಡಿದ್ವಾ, ಮಾತಾಡ್ಸ್ಕೊಬರೋಣ ಅಂತ ಬಂದ್ವಿ. ಅಲ್ಲ, ಸಂಜೀವನ ಮನೇಲಿಲ್ದೆ ಕೆಲಸ ಭಾಳ ಬಿಗು ಅತ್ತಲೇನ್ರಿ? ನಿಮ್ಗೆ ಯಾರು ಹೇಳಿದೆ ಸಂಜೀವಣ್ಣ ಇಲ್ಲ ಅಂತ? ಹಾಗೇನಿಲ್ಲಪ್ಪ, ನನಗೆ ಅವರುಣ ಸ್ವಲ್ಪ ಕೆಲಸ ಮಾಡಿಕೊಡ್ತಾನೆ, ಆಮೇಲೆ ಸಣ್ಣವನು ಕೆಲಸ ಮಾಡಿಕೊಡ್ತಾನೆ. ನಮ್ಮ ಮನೆಯವ್ರು ಇಲ್ಲದೇ ಇದ್ದಿದ್ದೇ ಬೇಜಾರು. ಆದರೆ ನಿಮ್ಮ ಹೊಟ್ಟೆ ಉರಿ ಎಲ್ಲ ನಂಗೆ ನೋಡೋಕ್ಕಾಗಲ್ಲ. ಆ ಮಾರಿಕಾಂಬ ದೇವರಿದ್ರೆ ಬೇಗ ಬಿಡಿಸ್ಕೊಂಬರ್ತಾರೆ, ಬೇಗ ಬಿಡ್ತಾರೆ ಅವ್ರನ್ನ. ಅವ್ರದ್ದೇನೂ ತಪ್ಪಿಲ್ಲ, ಆದರೂ ಅರೆಸ್ಟ್ ಮಾಡ್ಯಾರೆ. ನಿಮಗೆಲ್ಲ ಭಾರಿ ಹೊಟ್ಟೆ ಉರಿ ಅಲ್ಲನೇ. ಒಂದು ಪೀರಿಯಡ್